ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ. ಹಿರಿದು ಕಿರಿದೆಂದಲ್ಲಿ ಏನಾಯಿತು? ಹಿರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ. ಇದು ಅಲ್ಲಮಪ್ರಭುಗಳ ಒಂದು ಸಣ್ಣ ವಚನ. ಅಲ್ಲಮಪ್ರಭುಗಳ ವಚನಗಳು ಬೇರೆಯವ್ರಿಗೆ ಹೋಲಿಸಿದ್ರೆ ಸಣ್ಣ ಸಣ್ಣ ವಚನಗಳೇ ಇರ್ತವೆ. ತುಂಬ ದೊಡ್ಡ ವಚನಗಳು ಅವ್ರು ಹೇಳೇ ಇಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಸಣ್ಣ ವಚನಗಳು, 3 ಸಾಲು 4 ಸಾಲು 5 ಸಾಲು, ಎಲ್ಲೋ ಕೆಲವೊಂದು 7-8 ಸಾಲು 10 ಸಾಲುಗಳು ಬರ್ಬೋದು. ಅದು ತುಂಬ ಕಡಿಮೆ. ಕೆಲವರೆಲ್ಲ ಚನ್ನಬಸವಣ್ಣವರು, ಮರಳಶಂಕರ ದೇವರು, ಆಮೇಲೆ ಇನ್ನೊಬ್ಬರು ಬಾಲಸಂಗಯ್ಯ ಅಂತ, ಈಗೇನು ಗದಿಗೆಪ್ಪ ಹೇಳಿದಾರೆ, ಕಲ್ಲು ದೇವರು ದೇವರಲ್ಲ, ಅವ್ರ ವಚನಗಳು ಭಾಳ ದೊಡ್ಡ ದೊಡ್ಡ ಬರ್ತಾವೆ. ಅಂದರೆ ಇದು 2-2 ಪೇಜು 3-3 ಪೇಜ್ ವಚನಗಳು ಬರುತ್ತೆ. ಆದರೆ ಅಲ್ಲಮಪ್ರಭು ದೇವರ ವಚನಗಳು ಮಾತ್ರ ಹೆಚ್ಚಾಗಿ ಸಣ್ಣ ವಚನಗಳೇ ಬರುತ್ತೆ. ಆದರೆ ಅದರಲ್ಲಿ ಅಡಗಿರುವ ಅರ್ಥ ಏನಿದೆಯಲ್ಲ, ಅದು ಅದ್ಭುತವಾದದ್ದು. ಬೀಜದಲ್ಲಿ ವೃಕ್ಷ ಅಡಗಿದ ಹಾಗೆ, ಬೀಜದಲ್ಲಿ ಮರ ಹೆಂಗೆ ಅಡಗಿರುತ್ತಲ್ಲ ಹಾಗೆ ಅಲ್ಲಮಪ್ರಭು ದೇವರ ವಚನಗಳು. ಇದರಲ್ಲಿ ಒಂದು ಬಹಳ ಘನವಾದ ತತ್ವವನ್ನು 3 ಸಾಲುಗಳಲ್ಲಿ ಹೇಳ್ಬಿಡ್ತಾರೆ. ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ. ಹಿರಿದು ಕಿರಿದೆಂದಲ್ಲಿ ಏನಾಯಿತು? ಮೊದಲನೇ ವಾಕ್ಯ, ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ, ಇದೊಂದು ವಾಕ್ಯ. ಆಮೇಲೆ ಹಿರಿದು ಕಿರಿದೆಂದಲ್ಲಿ ಏನಾಯಿತು? 2ನೇ ವಾಕ್ಯ. ಹಿರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ. 3 ವಾಕ್ಯ ಮುಗಿದಾಯ್ತು. ಆದರೆ ಇದರಲ್ಲಿ ಅಡಗಿರುವಂಥ ತತ್ವ ಇಡೀ ಮನುಕುಲಕ್ಕೆ ಅಥವಾ ಮನುಕುಲದ ತಪ್ಪು, ಅದರಲ್ಲೂ ವಿಶೇಷವಾಗಿ ಭಾರತ ದೇಶದಲ್ಲಿ ನಡೆದ ತಪ್ಪು, ಅದನ್ನು ಎತ್ತಿ ತೋರಿಸಿ ಅದನ್ನು ನೀವು ಮಾಡ್ತಾನೆ ಇದ್ದರೆ ನೀವು ಶರಣರಾಗಕ್ಕಾಗಲ್ಲಪ್ಪ ಅನ್ನುವ ಮಾತನ್ನು ಹೇಳ್ಬಿಡ್ತಾರೆ. ಹಿಂದೆ ಭಾರತದಲ್ಲಿ ಒಂದು ಪದ್ಧತಿ ಇತ್ತು, ರಾಜರ ಕಾಲಕ್ಕೆ ಒಂದು ಪದ್ಧತಿ ಇತ್ತು. ಏನು ಅಂದರೆ, ವಿದ್ವಾಂಸರು ಪಂಡಿತರು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ, ಕಾಶಿ, ಆಮೇಲಿಂದ ನಲಂದ, ತಕ್ಷಶಿಲಾ, ಆಮೇಲೆ ಎಲ್ಲೆಲ್ಲಿ ಒಟ್ಟು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಅಥವಾ ಗುರುಕುಲಗಳು ಇರ್ತವೋ ಅಲ್ಲಲ್ಲಿ ಗುರುಕುಲಗಳು ಇರ್ತಿದ್ವು. ಶ್ರೀಶೈಲದಲ್ಲೂ ಭಾಳ ಜನ ತಪಸ್ವಿಗಳು ಸಾಧಕರು ಇರ್ತಿದ್ರು ಅವಾಗ. ಈಗೇನು 12 ಜ್ಯೋತಿರ್ಲಿಂಗಗಳು ಹೇಳಿದ್ರಲ್ಲ, ಇಲ್ಲಿ ಎಲ್ಲವೂ ಕಡೆನೂ ಹೆಚ್ಚು ಕಡಿಮೆ ಗುರುಕುಲಗಳಿದ್ದಂಗೆ ಕಾಣಿಸ್ತಾವ ಒಂದಲ್ಲ ಒಂದು ಕಾಲದಲ್ಲಿ. ಯಾಕಂದರೆ ಇದು ಈ ಶ್ಲೋಕ ಇದೆಯಲ್ಲ, ಏನು ಸೌರಾಷ್ಟ್ರೇ ಸೋಮನಾಥಂಚ, ಅದು ಈಗಿಂದಲ್ಲ, ಅದು ಸುಮಾರು ಒಂದು 5,000 ವರ್ಷ ಆಯಿತು, 10,000 ವರ್ಷ ಆಯಿತು. ಆಗಿನ ಕಾಲದ ಶ್ಲೋಕ ಅದು. ಅಂದರೆ ಶಂಕರಾಚಾರ್ಯರು ಬರೆದಿದ್ದ ಶ್ಲೋಕ ಅಲ್ಲ ಅದು. ಹಾಗೆ ಆ 12 ಜ್ಯೋತಿರ್ಲಿಂಗಗಳೇನಿದಾವಲ್ಲ, ಸುಮ್ಮನೆ ಈಗಿನ ಥರ ಒಂದು ಕ್ಷೇತ್ರಗಳಲ್ಲ ಅವು. ಒಂದು ಕಾಲದಲ್ಲಿ ಗುರುಕುಲಗಳು, ತಪಸ್ವಿಗಳು, ಸಾಧಕರು, ಸಿದ್ಧಪುರುಷರು ಇದ್ದಂತಹ ಜಾಗಗಳವೆಲ್ಲ. 12 ಜ್ಯೋತಿರ್ಲಿಂಗಗಳು ಕೂಡ. ಅಲ್ಲಿ ಭಕ್ತರು ಅವಾಗವಾಗ ಹೋಗ್ತಿದ್ರು ಅಷ್ಟೇ. ಆದರೆ ಬಾಕಿಯಂತೆ ಸಾಧಕರುಗಳು, ತಪಸ್ವಿಗಳು ಇರ್ತಿದ್ರು. ಈಗಲೂ ಕೂಡ ಕೇದಾರದಲ್ಲಿ, ಕೇದಾರ, ಆಮೇಲಿಂದ ಗಂಗೋತ್ರಿ ಯಮುನೋತ್ರಿ ಅಂತ ಬರುತ್ತೆ, ಚಾರ್ಧಾಮ್ ಅಂತ ಬರುತ್ತೆ. ಕೇದಾರ, ಗಂಗೋತ್ರಿ ಯಮುನೋತ್ರಿ, ಬದ್ರಿ ಕೇದಾರ, ಗಂಗೋತ್ರಿ ಯಮುನೋತ್ರಿ. ಇಲ್ಲಿ ಈಗ ಸುಮಾರು ಅಂದರೆ ದೀಪಾವಳಿಗೆ ಅದು ಕ್ಲೋಸ್ ಮಾಡಿಬಿಡ್ತಾರೆ 4. ಅದನ್ನು ತಗೊಂಡು ಎಲ್ಲ ಕೆಳಗಡೆ ಬಂದ್ಬಿಡ್ತಾರೆ. ಆ ಮೂರ್ತಿಗಳು, ಅವ್ರದ್ದೇನು ಪೂಜಾ ಪರಿಕರಗಳು ಎಲ್ಲನೂ ತಗೊಂಡು ಬಂದ್ಬಿಡ್ತಾರೆ. ತುಂಬ ಹಿಮ ತುಂಬ್ಕೊಂಡ್ಬಿಡುತ್ತೆ, ಅಲ್ಲೆಲ್ಲ ಹಿಮ ತುಂಬ್ಕೊಳ್ಳುತ್ತೆ ಈ 4 ಕ್ಷೇತ್ರಗಳಲ್ಲಿ. ಆದರೆ ಆ ಹಿಮ ತುಂಬಿಕೊಂಡಾಗಲೂ ಕೂಡ ಇವರೆಲ್ಲ ಕೆಳಗಡೆ ಬಂದ್ರೂ ಅಲ್ಲಿ ಕೆಲವು ತಪಸ್ವಿಗಳಿದ್ದಾರೆ, ಅವ್ರು ಕೆಳಗಡೆ ಬರಲ್ಲ, ಅವ್ರನ್ನ ಯಾರು ಮಾತಾಡ್ಸೋಕ್ಕೆ ಹೋಗಲ್ಲ, ಅವ್ರು ಅಲ್ಲೇ ಇರ್ತಾರೆ. ಅವರು ಈಗಲೂ ಅಂಥ ತಪಸ್ವಿಗಳು ಈ 4 ಕ್ಷೇತ್ರದಲ್ಲಿ ಇವತ್ತು ಹುಡುಕಾಡಿದ್ರೆ ಗುಹೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಕೆಲವು ಸಣ್ಣ ಸಣ್ಣ ದೇವಾಲಯಗಳನ್ನ ಕಟ್ಕೊಂಡಿರ್ತಾರೆ, ಅಥವಾ
ಪ್ರಕೃತಿ ನಿರ್ಮಿತ ಗುಹೆಗಳನ್ನ ಹುಡುಕೊಂಡಿರ್ತಾರೆ, ಅಲ್ಲಿರ್ತಾರೆ. ಅಂದರೆ ಪ್ರಾಯಶಃ ಭಾರತ ದೇಶ ಇಷ್ಟು ಶತಮಾನಗಳು, ಇಷ್ಟು ಸಹಸ್ರಮಾನಗಳು, ಎಷ್ಟೋ ಸಾವಿರ ವರ್ಷಗಳಾಗಿದೆ ಭಾರತ ದೇಶಕ್ಕೆ. ಇವತ್ತಿಗೂ ಕೂಡ ಬದುಕೊಂಡು ಬಂದಿದೆ ಅಂದರೆ ಇಂತಹ ತಪಸ್ವಿಗಳು, ಗುರುಕುಲಗಳು, ಈ ಏನು ತೀರ್ಥಕ್ಷೇತ್ರಗಳು ಅಂತ ಕರಿತೀವಲ್ಲ, ಇವಾಗ ಜನಸಂಖ್ಯೆ ಜಾಸ್ತಿಯಾಗಿ ಆಮೇಲಿಂದ ವಿಪರೀತ ಜನ ಹೋಗಿ ಅಲ್ಲಿ ಗದ್ದಲ, ಕೊಳೆ, ಆಮೇಲೆ ಈ ಸಂತೆ ಮಾಡಕ್ಕೆ ಬಿಡ್ತಾರೆ. ಇವಾಗೆಲ್ಲ ಬಸ್ಸು, ಟ್ರೈನು, ಫ್ಲೈಟ್ ಎಲ್ಲ ಇರೋದ್ರಿಂದ. ಆದರೆ ಒಂದು ಕಾಲ ಇತ್ತು, ಎಲ್ಲರೂ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಇಲ್ಲ ಅಂತಂದರೆ ಕುದುರೆಗಳ ಮೇಲೆ, ಆನೆಗಳ ಮೇಲೆ ಹೋಗ್ಬೇಕಾಗಿತ್ತು. ಆವಾಗ ಸಾಮಾನ್ಯ ಜನರಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೂ ಶ್ರೀಶೈಲಕ್ಕೆ ಯಾವತ್ತಿಂದ ಸಾಮಾನ್ಯ ಜನರು ಹೋಗ್ತಿದ್ರು. ಅವರು ಏನು ಮಾಡ್ತಿದ್ರು ಅಂದರೆ ಗುಂಪುಗಳನ್ನು ಕಟ್ಕೊಂಡು ಜಾತ್ರೆಗಳಲ್ಲಿ ಮಾತ್ರ ಹೋಗ್ತಾ ಇದ್ರು, ಯುಗಾದಿ ಸಂದರ್ಭಕ್ಕೆ ಮಾತ್ರ ಹೋಗ್ತಿದ್ರು. ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರೆ. ಇವತ್ತೆಲ್ಲ ತೀರ್ಥಕ್ಷೇತ್ರಗಳು, ಜ್ಯೋತಿರ್ಲಿಂಗಗಳು ಗದ್ದಲದ ಕ್ಷೇತ್ರಗಳೇ ಆಗಿದೆ. ಆದರೆ ಬಸವಣ್ಣವರು ಮತ್ತು ಅಂದರೆ 12ನೇ ಶತಮಾನದ ಶರಣರು, ಅವ್ರಿಗೆ ಗೊತ್ತಿತ್ತು, ಅವರು ಕಾಲಜ್ಞಾನಿಗಳು, ಅವರು ಪ್ರವಾದಿಗಳು, ಅವ್ರಿಗೆ ಗೊತ್ತಿತ್ತು ಮುಂದೆ ಇಂಥ ಜನಸಂಖ್ಯೆ ವಿಪರೀತ ಆಗುತ್ತೆ ಜಗತ್ತಿನಲ್ಲಿ. ಆವಾಗ ತೀರ್ಥಕ್ಷೇತ್ರಗಳು ಹುಡ್ಕೊಂಡು ಹೋಗಕ್ಕೆ ಹೋದರೆ ಇವ್ರು ಏನು ಪಡ್ಕೊಳ್ಳಲ್ಲ, ಬರೇ ಹೋಗಿ ಬಂದಿದ್ದು ಹೈರಾಣು ಬಂದುಬಿಟ್ರೆ, ದುಡ್ಡು ಖರ್ಚು ಅಂದ್ಬಿಟ್ರೆ ಇನ್ನೇನು ಪ್ರಯೋಜನ ಆಗಲ್ಲ. ಎಷ್ಟೋ ಜನ ಅಲ್ಲೇ ಜೀವ ಹೋಗಿ ಅಲ್ಲಿಂದ ಹೆಣ ತೊಗೊಂಡು ಬಂದು ಇಲ್ಲಿ ಸುಡ್ತಾರೆ ಅಥವಾ ಇಲ್ಲಿ ಹುಡುಕ್ತಾರೆ. ಆವಾಗ ಹಿಂದಿನ ಕಾಲದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಅಲ್ಲಿ ಅಂತ್ಯ ದಿನಗಳು ಕಳಿಬೇಕು ಅಂತ ಅಲ್ಲೇ ಹೋಗ್ತಿದ್ರು. ಅಂಥ ಕಾಲ ಒಂದಿತ್ತು. ಅಲ್ಲೇ ಅದರ ವಿಶೇಷವಾಗಿ ಕಾಶಿಗೆ ಶ್ರೀಶೈಲಕ್ಕೆ ತುಂಬ ಜನ ಹೋಗ್ತಿದ್ರು. ಅಲ್ಲೇ ಕಾಲ ಕಳಿಬೇಕು, ಗುರುಗಳ ಜೊತೆಗೆ ಗುರುಕುಲಗಳಲ್ಲಿ ಸೇವೆ ಮಾಡ್ಕೊತ, ಅಲ್ಲಿ ಒಟುಗಳ ಜೊತೆಗೆ ಚರ್ಚೆ ಮಾಡ್ಕೊತ, ಈ ಥರ ಇದ್ದಂಥ ಕಾಲ. ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಇಂತಹ ಗುರುಕುಲಗಳಲ್ಲಿ ಕಲ್ತ್ಕೊಂಡು ಬಂದು ಏನು ತಪ್ಪು ಪದ್ಧತಿ ಬಂದಿತ್ತು ಅಂತಂದರೆ, ಗುರುಕುಲದಲ್ಲಿ ಕಲಿಯೋದವನು, ಅಲ್ಲಿ ವಾದ ವಿವಾದಗಳು, ಚರ್ಚೆಗಳು ನಡೀತಿದ್ವು. ಆ ಚರ್ಚೆಯಲ್ಲಿ ಗೆದ್ದು ಬಂದಂಥವನು ಇಲ್ಲಿ ರಾಜರುಗಳ ಹತ್ರ ಬರ್ತಿದ್ದ. ರಾಜರುಗಳ ಹತ್ರ ಬಂದು ಸವಾಲು ಹಾಕೋದು, ಪ್ರತಿಯೊಂದು ರಾಜ್ಯಕ್ಕೂ ಹೋಗೋದು, ಅದೇ ಉದ್ಯೋಗ ಒಂದು. ಆಮೇಲೆ ಅಲ್ಲಿಯ ಪಂಡಿತೋತ್ತಮರುಗಳಿಗೆಲ್ಲ ಸವಾಲು ಹಾಕೋದು. ಸವಾಲು ಹಾಕ್ಬಿಟ್ಟು, ಏನು ಇಂಥ ವಿಷಯದ ಮೇಲೆ ಚರ್ಚೆಗೆ ಬನ್ನಿ, ನಾನು ಇಂಥದ್ರಲ್ಲಿ ಸಿದ್ಧಿ ಪಡ್ಕೊಂಡಿದ್ದೀನಿ, ನಾನು ಅಷ್ಟಾವಧಾನಿ ಆಗಿದ್ದೀನಿ, ನಾನು ಶತಾವಧಾನಿ ಆಗಿದ್ದೀನಿ, ಆಮೇಲೆ ನಾನು ಇಷ್ಟು ವೇದಗಳನ್ನು ಬಾಯ್ಪಾಟ್ ಮಾಡಿದ್ದೀನಿ. ಇದನ್ನು ನೀವು ನನ್ನನ್ನು ಸೋಲಿಸ್ಬೇಕು, ಸೋಲಿಸಿದ್ರೆ ನನ್ನ ಬಿರುದು ಬಾವಲಿಗಳು ನಿಮಗೆ ಕೊಡ್ತೀನಿ, ನೀವದೇ ಸೋತ್ರೆ ನೀವು ನನಗೆ ಬಿರುದು ಬಾವಲಿ ಕೊಟ್ಟು ಹಣ ಕೊಟ್ಟು ಕಳಿಸ್ಬೇಕು. ಈ ಥರ ಒಂದು ಪದ್ಧತಿ ಬಂದ್ಬಿಡ್ತು. ಇದು ಯಾಕೆ ಭಾರತ ದೇಶ ಇಷ್ಟೆಲ್ಲ ವಿದ್ಯೆ, ಬುದ್ಧಿವಂತಿಕೆ ಎಲ್ಲವೂ ಇದ್ದರೂ ಕೂಡ ಯಾಕಪ್ಪ ಪರಕೀಯರ ದಾಸ್ಯಕ್ಕೆ ಒಳಗಾಯ್ತು? ಅದು ಪರಕೀಯರ ದಾಸ್ಯಕ್ಕೆ ಒಳಗಾಗಿದ್ದು ಈಗ ಸುಮಾರು 1,500-2,000 ವರ್ಷದಿಂದ. ಮೊದಲೆಲ್ಲ ತುಂಬ ಚೆನ್ನಾಗಿ ಬದುಕಿದ್ದಾರೆ, ಹಂಗೆಲ್ಲ ಎಲ್ಲರೂ ಹಿಂಗೆ ಮಾಡ್ತಿದ್ರು ಅಂತ ಏನಲ್ಲ. ಆದರೆ ಈ ಥರ ಮಾಡೋದು ಸ್ವಲ್ಪ ಜಾಸ್ತಿ ಇತ್ತು. ನಾನು ಶ್ರೇಷ್ಠ ಅನ್ನಿಸ್ಕೊಳ್ಬೇಕು ಅಂತೇಳಿ ಅದಕ್ಕೋಸ್ಕರನೇ ಜೀವನ ಪರ್ಯಂತ ಅಡ್ಡಾಡೋದು. ಕೊನೆಗೆ ಏನು ಸಾಧನೆ ಆಗ್ತಿರ್ಲಿಲ್ಲ, ಬರೀ ಶ್ರೇಷ್ಠ ಅನ್ನೋ ಬಿರುದು ಬಾವಲಿಗಳು ತಗೊಳ್ತಿದ್ರು. ಅದರಲ್ಲಿ ಯಾರೋ ಒಬ್ಬ ಯುಕ್ತಿಯಿಂದ ಅವನು ಸೋಲಿಸ್ಬಿಟ್ರೆ ಅವನು ಮುಗಿತಿತ್ತು ಅವನ ಕತೆ. ಈ ಥರ ಇತ್ತು. ಅದನ್ನು ಇದೊಂದೇ ಒಂದು ವಚನದಲ್ಲಿ ಪ್ರಭುದೇವರು ಹೊಡೆದಾಕ್ಬಿಡ್ತಾರೆ. ಅಂದರೆ ಈ ಥರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ. ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ, ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ. ಅಂದರೆ ಯಾರಾದರೂ ತನ್ನ ಬಗ್ಗೆ ತಾನೇ ಹೇಳ್ಕೊಂಡ್ರೆ, ನಾನು ನಿನಗಿಂತ ಶ್ರೇಷ್ಠ, ನಾನು ನಿನ್ನನ್ನು ಸೋಲಿಸ್ತೀನಿ ಅಂದರೆ ಅಲ್ಲಿ ಹಿರಿತನ ಹೊರಟೋಯ್ತು. ಇನ್ನೊಬ್ಬರನ್ನ ಕಿರಿಯರ್ ಮಾಡೋಕ್ಕೆ ಹೋದರೆ ಅವನು ಸಮಯ ಕಾಯ್ತಿರ್ತಾನೆ, ಅಥವಾ ವಿಧಿ ಸಮಯ ಕಾಯ್ತಾ ಇರುತ್ತೆ. ಯಾವತ್ತು ಯಾರು ನೀನು ಇವತ್ತು ಹಿರಿಯ ಆದರೆ ನಾಳೆ ನಿನ್ನನ್ನು ಕಿರಿಯರ್ ಮಾಡೋರು ಹುಟ್ಟುತ್ತಾರೆ ಜಗತ್ತಿನಲ್ಲಿ. ರಾಜರುಗಳ ಕಥೆನೂ ಹಿಂಗೆ ಆಗ್ತಿತ್ತು, ಆಮೇಲಿಂದ ವಿದ್ವಾಂಸರುಗಳ ಕಥೆನೂ ಹೀಗೆ ಆಗ್ತಿತ್ತು. ಆದರೆ ಒಂದು ಕಾಲ ಇತ್ತು ಬಹಳ ಹಿಂದೆ, ಅಂದರೆ ಯಾಜ್ಞವಲ್ಕ್ಯರ ಕಾಲಕ್ಕೆ, ಆಮೇಲಿಂದ ಉಪನಿಷತ್ತುಗಳ ಕಾಲಕ್ಕೆ ಈ ಥರ ಇರಲಿಲ್ಲ. ಅಲ್ಲಿ ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡ್ತಾಯಿದ್ರು. ಆಮೇಲಿಂದ ಅದರಲ್ಲೂ ಈ ಚಾತುರ್ಮಾಸ ಅಂತ ಬರ್ತಿತ್ತು, ಈ ಮಳೆಗಾಲ, ವಿಪರೀತ ಮಳೆ ಬರ್ತಿತ್ತು ಅವಾಗ. ಚಾತುರ್ಮಾಸ ಅಥವಾ 4 ತಿಂಗಳು 5 ತಿಂಗಳು
6 ತಿಂಗಳು ಎಲ್ಲೂ ಹೋಗ್ತಿರ್ಲಿಲ್ಲ, ಒಂದೇ ಕಡೆ ಉಳ್ಕೊಂತಿದ್ರು. ಬೇರೆ ಬೇರೆಯವರು ಕೂಡ ಒಂದ್ ಕಡೆ ಉಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಒಂದ್ ಕಡೆ ಉಳಿಯಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಅಲ್ಲೆಲ್ಲ ಇರ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ವಸತಿ ವ್ಯವಸ್ಥೆ ಮಾಡ್ಕೊಂಡು, ಊಟದ ವ್ಯವಸ್ಥೆ ಮಾಡ್ಕೊಂಡು ಎಲ್ಲರೂ ಮಾಡಿಸ್ತಿದ್ರು, ರಾಜರುಗಳ ವ್ಯವಸ್ಥೆ ಮಾಡಿಸ್ತಿದ್ರು, ಹಂಗಿರ್ತಾ ಇದ್ರು. ಉಪನಿಷತ್ ಕಾಲದಲ್ಲಿ ಆ ಥರದ ಪ್ರಸಂಗಗಳು ಬೇರೆ ಬೇರೆ ಉಪನಿಷತ್ತುಗಳು ನಮಗೆ ಸಿಗ್ತವೆ. ಚಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಶ್ವೇತಾಶ್ವೇತರ ಉಪನಿಷತ್ತು ಅಂತ ಬರುತ್ತೆ. ಅಲ್ಲೆಲ್ಲ ಇಂಥ ಪ್ರಸಂಗಗಳು ನಡೆದಿದ್ದು ದಾಖಲೆಗಳು ಉಪನಿಷತ್ನಲ್ಲಿ ಬರುತ್ತೆ. ಅಂದರೆ ಕೂತ್ಕೊಂಡು ಚರ್ಚೆ ಮಾಡೋದು, ಒಂದು ವಿಷಯ ತಗೊಳ್ಳೋದು, ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸೋದು, ಅದು ಆ ಥರ ಪದ್ಧತಿಗಳಿತ್ತು. ಬರ್ತಾ ಬರ್ತಾ ಈ ಥರ ಪದ್ಧತಿ ಶುರುವಾಯಿತು. ಅಂದರೆ ಇನ್ನೊಬ್ಬರನ್ನ ಸೋಲಿಸಿ ನಾವು ಮೇಲೆ ಅನ್ನಿಸ್ಕೋಬೇಕು, ಅವನಿಗೆ ಶರಣ ಆಗಬೇಕು. ಮತ್ತು ಶಂಕರಾಚಾರ್ಯರು ಮಾಡಿದ್ದು ಅದನ್ನೇ. ಶಂಕರಾಚಾರ್ಯರು ಬಹಳ ರಾಜ್ಯಗಳಲ್ಲಿ ಬಹಳ ಸಾಧಕರು ಹುಡುಕೊಂಡು ಹೋಗಿ, ಅಲ್ಲಮ ಪ್ರಭುದೇವರಿಗೂ ಶಂಕರಾಚಾರ್ಯರಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಮತ್ತು ಒಂದು ಸ್ವಲ್ಪ ಹೋಲಿಕೆ ಇದೆ. ಏನು ವ್ಯತ್ಯಾಸ ಅಂತಂದರೆ, ಸಾಧಕರುಗಳನ್ನ ಹುಡುಕೊಂಡು ಹೋಗಿ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಡ್ತಿದ್ರು ಅಲ್ಲಮ ಪ್ರಭುದೇವರು. ಅವರಲ್ಲಿ ಏನಾದರೂ ಇದ್ದು ಕೊರತೆಗಳಿದ್ರೆ ಅವುಗಳನ್ನು ತಿದ್ದುಕೊಡ್ತಿದ್ರು. ಶಂಕರಾಚಾರ್ಯರು ಏನು ಮಾಡ್ತಿದ್ರು ಅಂದರೆ, ಹೋಗಿ ಸೋಲಿಸ್ಬಿಟ್ಟು ಅವ್ರ ಶಿಷ್ಯರು ಮಾಡ್ಕೊತಾ ಇದ್ರು. ಅಂದರೆ ಅಲ್ಲಮ ಪ್ರಭುಗಳು ಶಿಷ್ಯರು ಆಗ್ತಿದ್ರು ಅಲ್ಲಮ ಪ್ರಭುಗಳಿಗೆ. ಆದರೆ ಅಲ್ಲಮ ಪ್ರಭುಗಳು ತಮ್ಮಿಗೆ ಶಿಷ್ಯರನ್ನ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ, ಬನ್ನಿ ಅಲ್ಲಿ ಅನುಭವ ಮಂಟಪ ಇದೆ, ಅನುಭವ ಮಂಟಪದಲ್ಲಿ ಸೇರೋಣ ನಾವೆಲ್ಲ ಅಂತ ಹೇಳಿ ಹೇಳಿ ಬರ್ತಿದ್ರು, ಕರ್ಕೊಂಡು ಬರ್ತಾ ಇದ್ರು, ಹೋಗಕ್ಕೆ ತಿಳಿಸ್ತಿದ್ರು. ಆಮೇಲೆ ಅನುಭವ ಮಂಟಪಕ್ಕೆ ಬಂದ ಮೇಲೆ ಅವರು ಇನ್ನೂ ತುಂಬ ಚೆನ್ನಾಗಿ ತಯಾರಾಗಿ ಅಂತಿಮ ಸಿದ್ಧಿಯನ್ನು ಪಡ್ಕೊಂಡು, ಅಂತಹ ಅಂತಿಮ ಸಿದ್ಧಿಯನ್ನು ಪಡ್ಕೊಂಡವರು 770 ಅಮರಗಣಗಳು. ಅಂತಹ 770 ಅಮರಗಣಗಳು ನಮ್ಮ ಧರ್ಮದ ಮೂಲ ಪ್ರವರ್ತಕರು. ಅಷ್ಟೊಂದು ಜನ ಇದ್ದಾರೆ. ಹೀಗೆ ಅಂದರೆ ಇವರೆಲ್ಲರೂ ಈ ಪ್ರಭುದೇವರು ವಿಶೇಷವಾಗಿ ಒಂದು 5-6 ಜನ, ಒಂದು 10 ಜನ ಅಂತ ಇಟ್ಕೊಳ್ಳಿ. ಬಸವಣ್ಣವರು, ಅಲ್ಲಂ ಪ್ರಭುದೇವರು, ಚನ್ನಬಸವಣ್ಣವರು, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ, ಅಕ್ಕ ನಾಗಮ್ಮನವರು, ನೀಲಮ್ಮನವರು, ಆಮೇಲೆ ಮೋಳಿಗೆ ಮಹಾದೇವಿ, ಇವರೆಲ್ಲ ಬಹಳ ದೊಡ್ಡವರು. ಆದರೆ ಅವರೆಲ್ಲೂ ಕೂಡ ನಾನು ದೊಡ್ಡವನು, ನೀನು ಅವನಿಗೆ ಶರಣಾಗಬೇಕು ಅಂತೇಳಿ ಎಲ್ಲೂ ಯಾರೂ ಹೇಳಲ್ಲ. ಎಲ್ಲರೂ ನೀನು ದೊಡ್ಡವನಪ್ಪ, ಬಸವಣ್ಣ ದೊಡ್ಡವನು ಪ್ರಭುದೇವರು ಹೇಳ್ತಾರೆ. ಪ್ರಭುದೇವರು ಸಾಕ್ಷಾತ್ ನನ್ನ ಪ್ರಾಣಲಿಂಗ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಇದು ಶರಣರ ಪರಿ. ಅದನ್ನೇ ಈ ವಚನದಲ್ಲಿ ನಮಗೆ ಅಲ್ಲಮ ಪ್ರಭುದೇವರು ಹೇಳ್ಕೊಡ್ತಿರೋದು. ಏನು ಅಂದರೆ, ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ. ಹಿರಿದು ಕಿರಿದೆಂದಲ್ಲಿ ಏನಾಯಿತು? ಹಿರಿದು ಕಿರಿದು ಅಂತ ನೀವು ಸ್ಥಾಪನೆ ಮಾಡಕ್ಕೆ ಹೋದ್ರೆ ಏನಾಗುತ್ತೆ? ಜಗಳ ಬರುತ್ತೆ, ಯಾರೋ ಒಬ್ಬ ಸೋಲ್ತಾನೆ, ಯಾರೋ ಒಬ್ಬ ಈ ಭಾಳ ಕೆಟ್ಟ ಪದ್ಧತಿಗಳು, ಕತ್ತೆ ಕಾಯ್ಬೇಕು, ದನ ಕಾಯ್ಬೇಕು, ನೀನು ಅವ್ರ ಮನೇಲಿ ಕತ್ತೆ ಕಾಯ್ಬೇಕು, ಇವ್ರ ಮನೇಲಿ ದನ ಕಾಯ್ಬೇಕು, ಇವೆಲ್ಲ ಕರಾರುಗಳು, ಕಂಡೀಷನ್ಸ್ ಆಗ್ತಾ ಇದ್ರು. ಇಂಥದ್ರಿಂದ ಪ್ರಯೋಜನ ಇಲ್ಲಪ್ಪ. ಹಿರಿದು ಕಿರಿದೆಂದಲ್ಲಿ ಏನಾಯಿತು ಹಂಗನ ಅರ್ಥ ಇಲ್ಲ. ಹಿರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ. ಹಿರಿದು ಕಿರಿದನ್ನು ಭೇದ ಬಿಟ್ಟು ಎಲ್ಲರೂ ಪರಮಾತ್ಮನ ಸಂತಾನ, ಎಲ್ಲರೂ ಪರಮಾತ್ಮನ ಮಕ್ಕಳು, ನಾವೆಲ್ಲರೂ ಒಂದೇ ಅನ್ನುವ ಭಾವದಿಂದ ಬದುಕ್ಬಿಟ್ರೆ. ಈಗ ನನಗೆ ಅದೇ ಪದ್ಮರಾಜ ಹಾಡುವಾಗ ನನಗೆ ಅದು ನೆನಪಾಗ್ತಾ ಇತ್ತು. ಈ ಪದ್ಮರಾಜ ಮೊದಲು ಹಾಡುವಾಗ ಇಷ್ಟು ಚೆನ್ನಾಗಿ ಹಾಡ್ತಿರ್ಲಿಲ್ಲ. ನಾವು ಅವಾಗಲೇ ಅವನು ಡಿಸ್ಕರೇಜ್ ಮಾಡಿ ಹಾಡ್ಸೋದು ಬಿಟ್ಬಿಟ್ರೆ ಬೆಳಿತಾನೆ ಇರಲಿಲ್ಲ. ಇವತ್ತು ದಿವಸಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿ ಬಂತು. ಇದೇ ಹಾಡು ಹಿಂದಿನ ಸಾರಿ ಹಾಡಿದ್ಕಿಂತ ಚೆನ್ನಾಗಿ ಬಂತು ಇವತ್ತು. ಅಂದರೆ ಅದಕ್ಕೆ ಬಸವಣ್ಣವರು ಅನುಭವ ಮಂಟಪದಲ್ಲಿ ಏನು ಮಾಡ್ತಿದ್ರು ಅಂದರೆ, ಏನೂ ಗೊತ್ತಿಲ್ಲ ಅಂತ ಮೌನ ಆಗಿರಬೇಡ, ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎನ್ನಿ ಅಂತಿದ್ರು. ಏನು ಅನ್ನಕ್ಕೆ ಬರ್ದಿದ್ರು ನಿನಗೆ, ದಂದಣ ದತ್ತಣ ಅಂತ ಮಕ್ಕಳು ಕುಣಿತಿರ್ತಾವಲ್ಲ, ಏನೇನೋ ಬಾಯಿಗೆ ಬಂದಂಗೆ ಅಂದ್ಕೊಂಡು ಕುಣಿತಿರ್ತವೆ, ಹಾಡ್ತಿರ್ತವೆ. ಆ ಥರ ಮಾಡಪ್ಪ ನೀನು, ಕೊನೆಗೆ ಏನೂ ಬರೋದಿಲ್ಲ ಅಂತ ಮೌನಗೊಂಡಿರಬೇಡ ಅಂತ ಹಿಂಗೆ ಅನುಭವ ಮಂಟಪದಲ್ಲಿ ಬೆಳೆಸಿದ್ರು. ಅವರೆಂಥ ದೊಡ್ಡ ದೊಡ್ಡ ಸಾಕ್ಷಾತ್ಕಾರ ಜೀವಿಗಳಾದರು ಹಾಗೆ ಬೆಳೆಸಿದ್ದಕ್ಕೆ. ಅದಕ್ಕೆ ನಾನು ಎಲ್ರಿಗೂ ವಚನ ಹೇಳಿ ಶ್ಲೋಕ ಹೇಳಿ ಏನು ಬರ್ತದೋ ನಿಮಗೆ ಅದನ್ನು ಹೇಳಿ ಅಂತ ಯಾಕೆ ಹೇಳ್ತಿರ್ತೀನಿ ಅಂದರೆ, ಅದರಿಂದ ಸಂಕೋಚ ಹೋಗುತ್ತೆ ಒಂದು. ಆಮೇಲೆ ಈ ಕೆಲವ್ರಿಗೆ ಏನಾಗಿರುತ್ತೆ, ಮನಸ್ಸಲ್ಲಿ ಕರೆಕ್ಟಾಗಿರ್ತಾರೆ, ಅವರು ಸರಿಯಾಗಿ ಕಲ್ತ್ಕೊಂಡ್ಬಂದಿರ್ತಾರೆ, ಬಾಯಿ ಬಿಟ್ಟು ಹೇಳುವಾಗ ತಪ್ಪಾಗ್ಬಿಡುತ್ತೆ. ಒಂದು ದಿವಸ ತಪ್ಪಾಗಲಿ, 2 ದಿವಸ ತಪ್ಪಾಗಲಿ, 3ನೇ ದಿವಸಕ್ಕೆ ತಾನೇ ಬರ್ತದೆ. ಮುಂದೆ ನಿಮ್ಮ ಕಾಯಕದಲ್ಲಿ ನಿಮಗೆ ಶಕ್ತಿ ಜಾಸ್ತಿ ಬರ್ತದೆ, ಮಾತಾಡೋಕ್ಕೆ ಶಕ್ತಿ ಬರ್ತದೆ, ಏನಾದರೂ ಚರ್ಚೆ ಮಾಡಲಿಕ್ಕೆ ಶಕ್ತಿ ಬರ್ತದೆ. ಆದ್ದರಿಂದ
ಪ್ರತಿಯೊಬ್ಬರು ಈ ಹಿರಿಯರು ಕಿರಿಯರು ಅನ್ನುವ ಭೇದ ಅಡಗಿದ್ರೆ ಶರಣ ಮಾರ್ಗ ಸಿದ್ಧಿ ಆಗುತ್ತೆ. ಅದನ್ನು ಬಿಟ್ಟು ನಾವೆಲ್ಲರೂ ಸಮಾನವಾಗಿ ಪ್ರೀತಿಯಿಂದ ಬದುಕಬೇಕು ಅಂತಕ್ಕಂಥದ್ದು ಅಲ್ಲಮ ಪ್ರಭುದೇವರ ವಚನದ ಸಾರ. ಅಂದ್ರೆ ಕೆಲವರು ಇತ್ತೀಚೆಗೆ ಈ RSS ಪ್ರೇರಿತ ವಿದ್ವಾಂಸರುಗಳು ಏನ್ ಬರೀತಿದ್ದಾರೆ ಅಂದ್ರೆ ಸಮಾನತೆ ಸಮತೆ ತತ್ವ ಸಮಾನತೆ ತತ್ವ ಶರಣರಿಂದ ಬಂದಿದ್ದಲ್ಲ, ಅವರು ಹಿಂದೂ ಸಂಸ್ಕೃತಿಯನ್ನ ಅಷ್ಟೇ ಉದ್ಧಾರ ಮಾಡಿದ್ರು, ಅವರೇನು ಸಮಾನತೆ ಸ್ಥಾಪನೆ ಮಾಡಲಿಲ್ಲ ಅಂತ ಬರೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಪೇಪರಲ್ಲಿ. ಇದು ಎಷ್ಟೇ ದಿವಸ ನಡೆಯಲ್ಲ. ಈ ಮೂರ್ಖತನ ಈ ಸುಳ್ಳುಗಳು ಹೆಚ್ಚು ದಿವಸ ಏನು ನಡೆಯಲ್ಲ. ಆದರೆ ಬರೆದು ತೃಪ್ತಿ ಪಟ್ಕೊಳ್ಳಿ, ಅದು ಸ್ವಯಂ ತೃಪ್ತಿ ಪಟ್ಕೊಳ್ಳಿ. ಆದರೆ ಜಗತ್ತಿಗೆ ಗೊತ್ತಿದೆ ಏನಂದ್ರೆ ಫ್ರಾನ್ಸ್ ಕ್ರಾಂತಿಗಿಂತಲೂ ಬ್ರಿಟಿಷರಿಗಿಂತಲೂ ಮುಂಚೆನೆ ಬಸವಣ್ಣನವರು ಸಮಾನತೆ ಸಹೋದರತೆ ಸ್ವಾತಂತ್ರ್ಯವನ್ನ ಬರೀ ಹೇಳಲಿಲ್ಲ, ಪ್ರತಿಪಾದನೆ ಮಾಡಿದ್ರು. ಸ್ವಾತಂತ್ರ್ಯ ಅನ್ನೋ ಶಬ್ದವನ್ನ 106 ಕಡೆ ಬಳಸಿದ್ದಾರೆ ಶರಣರು ಅವತ್ತಿನ ವಚನಗಳಲ್ಲಿ. ಅದನ್ನ ತೆಗೆದು ಹೇಳಲ್ಲ ಇವರು. RSS ಪ್ರೇರಿತರು ಇವರು ಏನಿದಾರಲ್ಲ, ಉದ್ದೇಶಪೂರ್ವಕವಾಗಿ ಇದನ್ನ ಸಂಸ್ಕೃತಿ ಒಳಗಡೆ ಹಿಂದೂ ಸಂಸ್ಕೃತಿ ಒಳಗಡೆ ಹಾಕ್ಬಿಟ್ಟು ಇದರಿಂದ ಏನು ಆಗ್ಲಿಲ್ಲ, ನಮ್ದು ಬಹಳ ಪ್ರಾಚೀನ, ಅದರಲ್ಲಿ ಎಲ್ಲರೂ ಬರಬೇಕು ಅಂತ ಸಾಧ್ಯ ಇಲ್ಲ. ದೋಷಗಳು ಗುಣಗಳು ಎಲ್ಲವೂ ಉಳ್ಕೊಂಡಿರ್ತವೆ, ಅದನ್ನ ಯಾರು ನೀವು ತಪ್ಪಿಸ್ಕೊಳಕ್ ಆಗಲ್ಲ. ಅದಕ್ಕೆ ಶರಣರು ಏನ್ ಸಾಧಿಸಿದ್ರು ಅದನ್ನು ಪ್ರಾಮಾಣಿಕವಾಗಿ ಹೇಳಿದ್ರೆ ನಿಮಗೆ ಒಳ್ಳೇದು. ಇಲ್ಲದೆ ಹೋದ್ರೆ ಮುಂದಿನ ಜನಾಂಗ ನಿಮ್ಮನ್ನ ದೂಷಿಸುತ್ತೆ, ಬಯಸ್ಕೊಳ್ಳೋಂಥ ಕಾಲ ನಿಮಗೆ ಬಂದಿದೆ. ಈಗಾಗಲೇ ಎಷ್ಟೋ ಬಯಸ್ಕೊಳ್ತಾ ಇದ್ದೀರಾ, ಪುಸ್ತಕಗಳು ಬರೆದು ನಿಮಗೆ ಸತ್ಯ ಹೇಳ್ಕೊಡ್ತಿದ್ದಾರೆ, ಎಷ್ಟೋ ಜನ ಪ್ರವಚನಗಳಲ್ಲಿ ಮಾತುಗಳಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ತಿಳ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ನಿಮ್ಮ ಜಾಣ ಕುರುಡು ಅಥವಾ ಜಾಣ ಕಿವುಡು ಅಥವಾ ಜಾಣ ದಡ್ಡತನ, ಅದು ನೀವು ಜಾಣತನ ಅಂತ ತಿಳ್ಕೊಂಡಿದ್ದೀರ, ಅದು ಬಸವಣ್ಣವ್ರ ತತ್ವವನ್ನು ಮುಚ್ಚಕ್ಕೆ ಹೋದ್ರೆ ನಿಮ್ಮ ದಡ್ಡತನ ಆಗತ್ತೆ, ಅದು ಅಥವಾ ಅಹಂಕಾರ ಆಗುತ್ತೆ, ಅವಿವೇಕ ಆಗುತ್ತೆ. ಅದನ್ನ ಮಾಡಬೇಡಿ. ಪ್ರಭುದೇವರು ಎಂಥ ಅದ್ಭುತವಾದ ತತ್ವವನ್ನ ಇಂತಹ ವಚನಗಳಲ್ಲಿ ಹೇಳಿದ್ದಾರೆ. ಪ್ರಭುದೇವರು ವಚನಗಳನ್ನು ಇಟ್ಕೊಂಡೇನೆ ಆಧ್ಯಾತ್ಮೀಕರಣ ಮಾಡಕ್ ಹೋಗಿದ್ದ ಒಬ್ಬ. ಅಂದ್ರೆ ಸಮಾನತೆ, ಲೌಕಿಕ ಸಮಾನತೆ ಹೇಳೇ ಇಲ್ಲ ಅನ್ನೋ ಅರ್ಥದಲ್ಲಿ ಒಂದು ವಿಶ್ವವಾಣಿ ಪೇಪರಲ್ಲಿ ಬರೆದಿದ್ದ. ಇಂತಹ ಜಾಣ ದಡ್ಡತನವನ್ನ ಜಾಣ ಕುರುಡನ್ನ ಮಾಡಕ್ ಹೋಗ್ಬೇಡಿ. ಸತ್ಯವನ್ನು ತಿಳ್ಕೊಂಡು ಶರಣರ ತತ್ವವನ್ನು ಅರ್ಥ ಮಾಡ್ಕೊಂಡು ನಿಮಗೆ ನಡೆಯಕ್ಕಾದ್ರೆ ನಡೀರಿ. ಆಗದೆ ಹೋದ್ರೆ ಬಿಟ್ಬಿಡಿ. ಯಾರು ನಡೀತಾರೋ ನಿಮ್ಮ ತತ್ವ ನೀವು ಪಾಲಿಸ್ಕೊಂಡು ಹೋಗಿ, ಅದಕ್ಕೆ ಯಾರ್ದು ತಕರಾರಿಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇರೋದ್ರಿಂದ ಇನ್ನೊಂದು ತತ್ವದ ಪ್ರವೇಶ ಮಾಡಿ ಇಲ್ಲದನ್ನ ಸೇರ್ಸಕ್ ಹೋಗಿ ಇದ್ದದ್ದನ್ನು ಮುಚ್ಚೋದಕ್ಕೆ ಹೋದ್ರೆ ಅದು ನೀವೇ ಮಾಡ್ತಕ್ಕಂಥ ಅದೊಂಥರ ಪಾಪ. ಅದು ಒಂದು ಪಾಪನೇ, ಸಾಮಾಜಿಕ ಪಾಪ. ಅದು ಸುಳ್ಳು ಹೇಳೋದು ಸಾಮಾಜಿಕ ಪಾಪ ಆಗುತ್ತೆ. ಜ್ಞಾನದಲ್ಲಿ ಎಂದು ನಾವು ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ಜ್ಞಾನ ಮಾರ್ಗದಲ್ಲಿ ಅದು ನಮಗೆ ತಿರುಮುರುವಾಗಿ ನಮಗೆ ಬಾಧಿಸುತ್ತೆ ಅಂತಕ್ಕಂಥದ್ದನ್ನು ಎಲ್ಲ ಲೇಖಕರುಗಳು ಬುದ್ಧಿವಂತರುಗಳು ತಿಳ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.